2019 ಇದೇ ಸಂದರ್ಭದಲ್ಲಿ ಜನವರಿಯ ಆರಂಭದಲ್ಲಿ ಕೊರೋನಾ ರಣಕೇಕೆಯನ್ನು ಹಾಕೋದಕ್ಕೆ ನಿಧಾನವಾಗಿ ಶುರು ಮಾಡಿದೆ. ಈಗ 2024ರ ಹೊಸ ವರ್ಷದ ಆರಂಭದಲ್ಲಿ ಕೊರೋನಾ ಮತ್ತೊಮ್ಮೆ ರಣಕೇಕೆಯನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡಿದೆ. ಯಾಕಂದ್ರೆ ರಾಜ್ಯಾದ್ಯಂತ ಸಕ್ರಿಯ ಪ್ರಕರಣಗಳನ್ನು ಗಮನಿಸಿದಾಗ ಮತ್ತೊಮ್ಮೆ ಕೊರೋನಾ ಆತಂಕ ರಾಜ್ಯಕ್ಕೆ ಎದುರಾಗುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಯಾಕಂದ್ರೆ ಪ್ರತಿದಿನದ ಸಕ್ರಿಯ ಕೇಸ್ಗಳಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾನೆ ಇದೆ. ಹೊಸ ವರ್ಷದ ಬೆನ್ನಲ್ಲೇ ಹೊಸ ಆತಂಕಕ್ಕೆ ಶುರುವಾಗಿರುವಂಥದ್ದು. ಕೊರೋನಾ ಕೇಸ್ಗಳು ಜನವರಿಯಲ್ಲಿ ಉತ್ತುಂಗಕ್ಕೇರುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದಿನೇ ದಿನೇ ಕೊರೋನಾ ಕೇಸ್ಗಳು ಏರಿಕೆ ಆಗ್ತಲೇ ಇದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೋಡಿ 1159ಕ್ಕೆ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ 163 ಹೊಸ ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ. ಮೊನ್ನೆ ಕೊಪ್ಪಳದಲ್ಲಿ ಕೊರೋನಾಗೆ 4 ಬಲಿಯಾಗಿದ್ರು. ಇನ್ನು ಇಷ್ಟೆಲ್ಲ ಆದರೂ ಅಲರ್ಟ್ ಆಗದಂತಹ ಆರೋಗ್ಯ ಇಲಾಖೆ ಇನ್ನಾದರೂ ಗೈಡ್ಲೈನ್ಸ್ ಜಾರಿ ಮಾಡುತ್ತಾ ಸರ್ಕಾರ 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕನ್ನು ಹಾಕ್ಕೊಳ್ಳಿ ಅಂತೇಳಿ ಗೈಡ್ಲೈನ್ಸ್ ಅನ್ನು ಹೇಳಿದ್ರೆ ಸೂಚನೆ ಕೊಟ್ಟಿತ್ತು. ಈಗ ಗೈಡ್ಲೈನ್ಸ್ನ ಅವಶ್ಯಕತೆ ಇದೆ. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಅಂಥ ಒಂದು ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಬೇಕು. ಮುಂದೆ ಆಗುವಂಥ ದೊಡ್ಡ ಕೊರೋನಾ ಆತಂಕವನ್ನು, ದೊಡ್ಡ ಮಟ್ಟದಲ್ಲಿ ಕೊರೋನಾ ಕೇಸ್ಗಳನ್ನು ತಡೆಗಟ್ಟಬೇಕು ಅಂತಂದರೆ ಈಗಿನಿಂದಲೇ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕು. ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕು ಆರೋಗ್ಯ ಇಲಾಖೆಯ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕೊರೋನಾ ಕೇಸ್ಗಳು ಜಾಸ್ತಿ ಆದಾಗ ಇವರು ಸ್ಟ್ರಿಕ್ಟಾಗಿ ಗೈಡ್ಲೈನ್ಸನ್ನು ತಂದಿದ್ದಾದರೆ ಅಷ್ಟೊತ್ತಿಗೆ ಎಷ್ಟೋ ಜನಕ್ಕೆ ಈ ಕೊರೋನಾ ಸ್ಪ್ರೆಡ್ ಆಗಿರುತ್ತೆ. ನೋಡಿ, ಇವತ್ತು 163 ಜನ ಹೊಸ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಅದು ಕಳೆದ 24 ಗಂಟೆಯಲ್ಲಿ 163 ಜನ ಎಷ್ಟು ಜನರ ಜೊತೆ ಸಂಪರ್ಕದಲ್ಲಿರ್ತಾರೆ, ಎಷ್ಟು ಕಡೆ ಓಡಾಡಿರ್ತಾರೆ, ಇದೆಲ್ಲವನ್ನು ಕೂಡ ಗಮನಿಸಬೇಕು. ಹಾಗಾಗಿ ಈಗಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಒಂದಷ್ಟು ಸ್ಟ್ರಿಕ್ಟಾಗಿ ಅಲ್ದಿದ್ರು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕು. ನಮ್ಮ ಮೆಟ್ರೋ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ದಿನೇ ದಿನೇ ಕೇಸ್ಗಳು ಹೆಚ್ಚಾಗ್ತಾನೆ ಇದೆ. ಆದರೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕೆ? ಏನು ಕಾರಣ? ಒಂದು ಗೈಡ್ಲೈನ್ಸ್ ಬಿಡುಗಡೆ ಮಾಡ್ಬೋದಲ್ಲ, ಅದಕ್ಕೂ ಕೂಡ ಯಾಕೆ ನಿರ್ಲಕ್ಷ್ಯ ಅಂತ? ಎಸ್ ನಾಗೇಂದ್ರ ಬಾಬು, ದಿನದಿಂದ ದಿನಕ್ಕೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಿದೆ. ಅದರಲ್ಲಿ ಬಹುಪಾಲು ಬೆಂಗಳೂರಲ್ಲೇ ಕೇಸ್ಗಳ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಬಟ್ ಆರೋಗ್ಯ ಇಲಾಖೆ ಇನ್ನೂ ಸೈಲೆಂಟ್ ಆಗಿದೆ. ಯಾಕಂದರೆ ಸಭೆ ಮೇಲೆ ಸಭೆ ಮಾಡ್ತೆ, ಒಂದು ಕಡೆ ಟ್ಯಾಕ್ಸ್ ಸದಸ್ಯರು ಸಭೆ ಮಾಡ್ತಾರೆ, ಮತ್ತೊಂದು ಕಡೆ ಆರೋಗ್ಯ ಸಚಿವರು ಸಭೆ ಮಾಡ್ತಾರೆ. ಇನ್ನೂ ಗೈಡ್ಲೈನ್ಸ್ ಬಿಡುಗಡೆ ಮಾಡಿಲ್ಲ. ಯಾಕಂದರೆ 60 ವರ್ಷದ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಅಂತ ಮಾಡಿದರೆ, ಮತ್ತೊಂದು ಕಡೆ 3ನೇ ಡೋಸ್ ಮುನ್ನೆಚ್ಚರಿಕೆ ಡೋಸ್ ಈಗ ಕೊಡ್ತಿದ್ದಾರೆ. ಬಟ್ ಇದು ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದರಲ್ಲಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ. 300ಕ್ಕೆ ಹೆಚ್ಚು ಕೇಸ್ಗಳು ದಿನದಿಂದ ದಿನಕ್ಕೆ ಬರ್ತಾ ಇದೆ. ಸಕ್ರಿಯ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಅದರಲ್ಲಿ ಕೋವಿಡ್ ಪಾಸಿಟಿವ್ ರೇಟ್ ಈಗ 5ಕ್ಕೆ ತಲುಪಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಆತಂಕ ಮನೆ ಮಾಡಿದೆ. ಒಬ್ಬರಿಂದ ಒಬ್ಬರಿಗೆ ಈ ಒಂದು JN.1 ಹರಡುತ್ತಿದೆ ಮತ್ತು ಬಹುಪಾಲು ಜನರಿಗೆ ಇದೀಗ ಕೊರೋನಾ ಕೇಸ್ ಪತ್ತೆ ಆಗ್ತಿಲ್ಲ, JN.1 ಪತ್ತೆ ಆಗ್ತಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಒಂದು ಕಡೆ ಅಲರ್ಟ್ ಆಗಬೇಕು, ಮಾರ್ಗಸೂಚಿ ಸಹ ಪ್ರಕಟಣೆ ಮಾಡಬೇಕು. ತಜ್ಞರು ಅಂದರೆ ಹಿರಿಯ ತಜ್ಞರು ಸಹ ಏನು ಒಂದು ಕಡೆ ಸರ್ಕಾರಕ್ಕೆ ಮತ್ತು ಟ್ಯಾಕ್ಸ್ ಸದಸ್ಯರಿಗೆ ಮನವಿ ಸಹ ಮಾಡಿದ್ದಾರೆ. ಯಾಕಂದರೆ ಹಬ್ಬಗಳು ಜಾಸ್ತಿ ಬರ್ತಿದೆ, ನೆಕ್ಸ್ಟ್ ಸಂಕ್ರಮಣ ಹಬ್ಬ ಬರ್ತಿದೆ, ಜಾಸ್ತಿ ಜನ ಸೇರ್ತಿದ್ದಾರೆ. ಹೀಗಾಗಿ ಈ ಒಂದು JN.1 ಒಬ್ಬರಿಂದ ಒಬ್ಬರಿಗೆ ಹರಡುವ ಚಾನ್ಸ್ ಜಾಸ್ತಿ ಆಗಿದೆ. ಹೀಗಾಗಿ ಮಾರ್ಗಸೂಚಿ ನೀವು ಬಿಡುಗಡೆ ಮಾಡಬೇಕು, ಕಠಿಣ ರೂಲ್ಸ್ ಬಿಡುಗಡೆ ಮಾಡಬೇಕು ಎಂಬುದು ಹಿರಿಯ ತಜ್ಞರ ಸಲಹೆ. ಆದರೆ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ, ಆರೋಗ್ಯ ಇಲಾಖೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಸಭೆ ಮೇಲೆ ಸಭೆ ಮಾಡ್ತಾ ಇದೆ, ಬಟ್ ಆರೋಗ್ಯ ಮಾತ್ರ ಇನ್ನೂ ಗೈಡ್ಲೈನ್ಸ್ ಮಾತ್ರ ಇನ್ನೂ ಬಿಡುಗಡೆ ಮಾಡ್ತಿಲ್ಲ. ಯಾಕಂದರೆ ಕೋವಿಡ್ ಪಾಸಿಟಿವ್ ರೇಟ್ ಜಾಸ್ತಿ ಆಗ್ತಿದೆ. ಮತ್ತೊಂದು ಕಡೆ ಕೊರೋನಾಗೆ ದಿನದಿಂದ ದಿನಕ್ಕೆ ಬಲಿಯಾಗುವ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ಶೀತ, ಜ್ವರ, ನೆಗಡಿ, ಗಂಟಲು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. OPD ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಆರೋಗ್ಯ ಇಲಾಖೆ ಎಡುತ್ತಿದೆಯಾ ಎಂಬುದು ಪ್ರಶ್ನೆ ಮೂಡಿದೆ ನಾಗೇಂದ್ರ ಬಾಬು. ವೀರೇಶ್ ನೋಡಿ, ಇವತ್ತು 163 ಕಳೆದ 24 ಗಂಟೆಯಲ್ಲಿ ಪತ್ತೆಯಾಗಿರುವಂಥ ಸಕ್ರಿಯ ಪ್ರಕರಣಗಳು. ಅವರು ಎಷ್ಟು ಜನರನ್ನ ಸಂಪರ್ಕ ಮಾಡಿರ್ತಾರೆ, ಅವರು ಯಾವ್ಯಾವ ಕಡೆಗಳು ಹೋಗಿರ್ತಾರೆ, ಅಲ್ಲಿ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗಿರುತ್ತೆ, ಇದೆಲ್ಲವೂ ಕೂಡ ಒಂದು ಸಾಮಾನ್ಯ ಜ್ಞಾನ, ಒಂದು ಕಾಮನ್ ಸೆನ್ಸ್. ಹಾಗಾಗಿ ಇಷ್ಟು ಪ್ರಕರಣಗಳು ನೋಡಿ, ಆರಂಭದಲ್ಲೇ ಅದಕ್ಕೆ ಕಡಿವಾಣ ಹಾಕದಿದ್ರೆ ಮುಂದಿನ ದಿನಗಳಲ್ಲಿ ಅದರ ಒಂದು ಆಘಾತವನ್ನು ಎದುರಿಸೋದು ಸಾಮಾನ್ಯ ಜನರು. ಆರೋಗ್ಯ ಇಲಾಖೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಏನಾದರೂ ಮಾಡಿದ್ರಾ ವೀರೇಶ್?
ಎಸ್ ನಾಗೇಂದ್ರ ಬಾಬು, ಯಾಕಂದ್ರೆ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಇದೇ ಪ್ರಮಾಣದಲ್ಲಿ ಹೋಗಿತ್ತು, ಅಂದ್ರೆ ಅಸಡ್ಡೆ ಸರ್ಕಾರ ತೋರಿತ್ತು. ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಚಾನ್ಸ್ ಜಾಸ್ತಿ ಆಗಿದೆ. ಇವರು ಪತ್ತೆ ಹಚ್ಚೋಕೆ ಮುಂದಾಗಿಲ್ಲ. JN.1 ಇದೇನೋ ಸಮುದಾಯಕ್ಕೆ ಹರಡಲ್ಲ ಅಂತ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಿದ್ರೆ ಎಂಬುದು ಈಗ ಅನುಮಾನ ಮೂಡಿದೆ. ಹೀಗಾಗಿ ಆರೋಗ್ಯ ಇಲಾಖೆ ನಾವು ಸಹ ಏನೋ ಒಂದು ಕಡೆ ಪ್ರಶ್ನೆ ಮಾಡೇ ಮಾಡ್ತೀವಿ. ಬಟ್ ಅವ್ರು ಹೇಳ್ತಾರೆ ಇನ್ನೂ ಯಾವುದೇ ರೀತಿಯ ಜಾಸ್ತಿ ಸಂಖ್ಯೆಯಲ್ಲಿ ಕೊರೋನಾ ಕೇಸ್ಗಳು ಪತ್ತೆ ಆಗ್ತಿಲ್ಲ, ಡೆತ್ ರೇಟ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ಪತ್ತೆ ಆಗ್ತಿಲ್ಲ. ಯಾಕಂದ್ರೆ ಯಾರು ಅನಾರೋಗ್ಯದಲ್ಲಿ ಒಳಗಾಗಿದೆ ಅವ್ರಿಗಷ್ಟೇ ಪಾಸಿಟಿವ್ ಪ್ರಕರಣಗಳು ಪತ್ತೆ ಆಗ್ತಿದೆ. ಮತ್ತೊಂದು ಕಡೆ ವಯಸ್ಸಾದವರಿಗೆ ಈ ಒಂದು ಕೊರೋನಾ JN.1 ಪತ್ತೆ ಆಗ್ತಿದೆ. ಹೀಗಾಗಿ ಅಷ್ಟೊಂದೇನು ಪ್ರಮಾಣದಲ್ಲಿ ಕೊರೋನಾ ಕೇಸ್ಗಳು ಪತ್ತೆ ಆಗ್ತಿಲ್ಲ ಅಂತೇನು ಆರೋಗ್ಯ ಅಧಿಕಾರಿಗಳು ಹೇಳುವ ಉತ್ತರವಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಆರೋಗ್ಯ ಇಲಾಖೆ ಸಹ ಅಲರ್ಟ್ ಆಗಬೇಕು. ಸಮಸ್ಯೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಮತ್ತೊಂದು ಕಡೆ ಕೋವಿಡ್ ಕೇಸ್ಗಳು ಜಾಸ್ತಿ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಬರ್ತಾ ಇದೆ, ಯಾವ ಜಿಲ್ಲೆಗಳಲ್ಲಿ ಬರ್ತಿದೆ, ಬೆಂಗಳೂರಲ್ಲಿ ಎಷ್ಟಿದೆ, ಕೋವಿಡ್ ಪಾಸಿಟಿವ್ ರೇಟ್ ಎಷ್ಟಿದೆ, ಡೆತ್ ರೇಟ್ ಎಷ್ಟಿದೆ, ಎಲ್ಲ ರೀತಿಯ ಮಾಹಿತಿ ತೆಗೆದುಕೊಂಡು ಹಿರಿಯ ತಜ್ಞರು ಮತ್ತು ಟ್ಯಾಕ್ಸ್ ಸದಸ್ಯರ ಜೊತೆ ಸಭೆ ಮಾಡಿ ಮುನ್ನೆಚ್ಚರಿಕೆ ಕ್ರಮ ಏನೆಲ್ಲ ತೆಗೆದುಕೊಳ್ಬೇಕು ಎಂಬುದು ಇದೀಗ ಪ್ರಶ್ನೆ ಆಗಿದೆ. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡ್ರೆ ಮಾತ್ರ ಏನು ಕೊರೋನಾ ಕಟ್ಟಿ ಆಗ್ಬೋದು ನಾಗೇಂದ್ರ ಬಾಬು.